ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ಇವತ್ತಿನ ಲಾಗ್ ಒಳಗೆ ಏನೇನು ಆಗ್ತದಲ್ಲ ನೋಡಕ್ಕ ನಮ್ಮ ಜೊತೆ ನಡೀರಿ. ಇವತ್ತೇನೇನು ಮಾಡ್ತೀವಿ ಸ್ಪೆಷಲ್ ಅಂತ ಹೇಳಿ. ಮುಂಜಾನೆ ಅಭಿಮಾನಿಗಳೇ, ಯಜಮಾನ್ರು ರೆಡಿ ಆದ್ರಿ. ಈಗ ಜಿಮ್ಗೆ ಹೋಗಕ್ಕೆ ಇನ್ನೂ ಮಕ್ಕೊಂಡೈತಿ, ಇನ್ನೂ ಹೇಳುವತ್ತು ಟೈಮ್ ಆಗೈತಲ್ಲ. ಮುಂಜಾನೆ ಎಲ್ಲ ನೆಲ ಒರೆಸ್ತಾ ಇದ್ದಾರೆ ಕೆಲಸ ಮಾಡೋರು. ಟೈಮ್ 8 ಗಂಟೆ ಆಗ್ಲಿಕ್ಕೆ ಬಂತು. ಗುಬ್ಬಿ ಎದ್ಕೊತಾಳಿಲಿ. ಇವತ್ತು ಇದು ಅಗಸಿ ಅಂತ ಹೇಳಿ, ಅಗಸಿ ಅಂದ್ರೆ ನಿಮ್ಗೆ ಗೊತ್ತದ, ನೀವು ಕೇಳಿದ್ದೀರಾ. ನಿಮ್ಮ ಕಡೆ ಎಲ್ಲ ಚಟ್ನಿ ಅದು ಇದು ಅಗಸಿದು ಮಾಡ್ತಾರೆ. ಮತ್ತು ನಾ ಭಾಳ ಅಂದ್ರೆ ಮುಂಚೆದಿಂದ ನಂಗೆ ಶಾಂಭವಿ ಇದು ಹೇಳಿಲ್ಲ. ಹಿಂಗೆ ನಾ ಈರುಳ್ಳಿ ಅದು ಎಲ್ಲ ಹಚ್ಕೋತಿದ್ದೆ ತಲೆಗೆ. ಈರುಳ್ಳಿ ಅಂದ್ರೆ ಭಾಳ ಸ್ಮೆಲ್ ಬರ್ತದೆ, ಅದೆಲ್ಲ ಬೇಡಮ್ಮ ಅಂತ ಹೇಳಿ ಇದು ನನ್ನ ಜೆಲ್ಲದ ಶಾಂಭವಿನೇ ಹೇಳ್ಕೊಟ್ಟಿದ್ದಿದ್ದು. ಮುಂಚೆ ಅವಳು ಕೂದಲಾನು ಭಾಳ ದಪ್ಪಿತ್ತು ಮತ್ತು ಕರ್ಲಿ ಇತ್ತು. ಅದಕ್ಕೆ ಅದು ಸ್ವಲ್ಪ ಸ್ಟ್ರೇಟ್ ಥರ ಆಗ್ತಾವೆ ಇದ್ರಲ್ಲೇ ಕೂದಲ. ಈಗೆಲ್ಲ ಸ್ಟ್ರೇಟ್ನಿಂಗ್ ಬಂದದ ಮಾಡ್ಕೊಳ್ಳೋದು. ನಾವು ಸ್ಟ್ರೇಟ್ನಿಂಗ್ ಅದು ಇದು ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಅಂತ ಹೇಳಿ ನಾವು ಅದನ್ನು, ನನಗೂ ಇಷ್ಟ ಆಗಲ್ಲ, ನಾನು ಅದು ಯಾವಾಗ ಮಾಡ್ಕೊಂಡೇನಿಲ್ಲ. ಭಾಳ ಜನ ಅನ್ನತ್ತಾರ ನನಗೆ ಮಾಡ್ಕೊರಿ, ಆದರೂ ಅದು ಕೂದಲ ಡ್ಯಾಮೇಜ್ ಆಗ್ತಾವಂತ ಅಂತಾರೆ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಸರಿಯಾಗಿ ತಿಳ್ಕೊಂಡಿಲ್ಲ. ಮತ್ತು ನನಗೆ ಬ್ಯಾಡ್ನು ಅದು. ಯಾಕಂದ್ರೆ ನಮ್ಮ ಮನೆಯವರು ಮೊದಲಿಂದನೂ ಶಿಸ್ತದಾರ. ನಮ್ಮ ಮನೆಯವರು ಅಂಥ ಪಾರ್ಲರ್ಗೆ ಅಲ್ಲಿ ಕರ್ಕೊಂಡು ಇಲ್ಲಿ ಕರ್ಕೊಂಡು ಆ ಥರ ನಮ್ಮ ಮನೆಯವ್ರು ಮೊದಲಿಂದನೂ ಇಷ್ಟ ಆಗಲ್ಲ. ನಿಮ್ಗೆ ಗೊತ್ತಾದ ಯಾವ ರೀತಿ ಅದಾರ ಅವರು ಅಂತ ಹೇಳಿ. ಅದ್ರ ಸಲುವಾಗಿ ನಾನು ಮನೆಯೊಳಗೆ ನನ್ನ ಮನೆ ಮದ್ದುಗಳನ್ನು ಈ ರೀತಿ ಮಾಡ್ತಿರ್ತೀನಿ. ನನಗೆ ಯಾವ ರೀತಿ ಬೇಕು ಹಂಗೆ. ಇದು ಅಗಸಿ ಇದೆಯಲ್ಲ, ಹಿಂಗೆ ನೀರಿಡೋದು ಮತ್ತು ಕುದಿಸಾಕಿಡೋದು ಇದು. ಆಮೇಲೆ ಇದು ಒಂಥರ ಜೆಲ್ ಟೈಪ್ ಬಿಡ್ತದೆ, ಇದು ಜೆಲ್ ಬರ್ತದೆ. ಆಮೇಲೆ ಇದು ತಲೆ ತೊಳ್ಕೊಂಡ್ಮೇಲೆ ನೀವು ಸೋಪ್ ಹಚ್ಕೊಂಡು ತೊಳ್ಕೊಳ್ರಿ, ಬೇಕಾದ್ರೆ ಶಾಂಪು ಹಚ್ಕೊಂಡು ತೊಳ್ಕೊಳ್ರಿ. ಅದಾದ ನಂತರ ಇದು ತಲೆಗೆ ಹಚ್ಕೊಂಡು ಮತ್ತು ತಲೆ ತೊಳ್ಕೊಬೇಕು. ಇದು ಕೂದಲಿಗೆ ಕಂಡೀಷ್ನರ್ ಥರ ಆಗ್ತದೆ. ನಾನು ಚಾಯ್ ಮತ್ತು ಚಪಾತಿ ತೊಗೊಂಡು ಕೂತಿದ್ದೀನಿ. ಇಲ್ಲಿ ಅದರಲ್ಲಿ ಬಿಸಿ ಬಿಸಿ ಚಪಾತಿ ಮತ್ತು ಚೋಳಿಕಾಯಿ ಪಲ್ಯ ರೆಡಿ ಅದ ನಮ್ಮ ಮನೆಯವ್ರ ಸಲುವಾಗಿ. ನಮ್ಮ ಮನೆಯವ್ರ ಫೇವ್ರೇಟ್ ಚೋಳಿಕಾಯಿ, ನಿಮ್ಗೆ ಗೊತ್ತದ. ಮತ್ತು ಸೌತೆಕಾಯಿ ಗಜರಿ ರೆಡಿ ಅದಾವ. ನಾನು ಸ್ವಲ್ಪ ಮೊಸರಲ್ಲಿ ಊಟವ ತೆಗೆದಿಟ್ಟಿದ್ದೀನಿ. ಈ ರೀತಿ ಮೊಸರಿದೆ, ಸ್ವಲ್ಪ ಹುಳಿ ಇದ್ರೂ ತಿಂತೀನಿ ನಾ ಮೊಸರು. ಆಮೇಲೆ ನೀವು ಹೇಳಿದ್ದೀರ, ಇದು ಈ ರೀತಿ ಜೆಲ್ ತೆಗಿತೀನಿ ನಾನು. ಜೆಲ್ ತೆಗೆದ ಕಂಡೀಷ್ನರ್ ಥರ ಯೂಸ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ, ಬರೀ ದಿನಾಲು ಮಾಡ್ಕೊತ ಕೊಟ್ರೋದು ಬೇಡ ಅಂತ ಈ ಥರ ಇದ್ರೊಳಗಿಟ್ಟು ಆಮೇಲೆ ತಣ್ಣಗಾದ್ಮೇಲೆ ಫ್ರಿಜ್ ಒಳಗೆ ಇಡೋಣ ಅಂತೇಳಿ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿ ತಲೆಗೆ ಹಚ್ಕೊಳಕ್ಕೆ. ಹೀರೆಕಾಯಿ ಅಪ್ಪ ಭಾಳ ಅರ್ಧ ಕೆಜಿ ತಂದಾರ. ಆಮೇಲೆ ಅಪ್ಪಗೆ ಈ ರೀತಿ ಹೀರೆಕಾಯಿ ಪಲ್ಯ ಇಷ್ಟ ಆಗ್ವತ್ತಂತ, ಅದಕ್ಕೆ ಅಪ್ಪ ಸಲುವಾಗಿ ಚೋಳಿಕಾಯಿ ಮಾಡೈತಿ. ಮನೆ ಹಿಂಗೆ ಹೀರೆಕಾಯಿ ಪಲ್ಯ ಹಿಂಗೆ ಕಾಜುವಾಗಿ ಹಿಂಗೆ ಮಾಡೈತಿ. ಆಮೇಲೆ ಫ್ರಿಜ್ ಒಳಗೆ ಈಗ ಹಾಗಲಕಾಯಿ ಅದಾವ, ಆಮೇಲೆ ಹೀರೆಕಾಯಿ ಅದಾವೆ. ಮತ್ತು ಯಾಕಂದ್ರೆ ಮತ್ತೆ ಬೇರೆ ಯಾವುದು ಇರಲಿಲ್ಲ ಪಲ್ಯ, ಅದಕ್ಕೆ ಅದು ಮಾಡೈತೀನಿ. ಹೆಂಗಾಗೈತೆ ನೋಡಿ ಟೇಸ್ಟ್. ಜಿಮ್ ಮುಗಿಸ್ಕೊಂಡು ಬಂದರು, ಯಜಮಾನ್ ಕೆಲಸ ಮುಗಿವತ್ತು ನೋಡಿ. ಮತ್ತು ಮನೆ ಕೆಲಸ ಚಾಲು ಆಯ್ತು. ಈಗ ಅಲ್ಲಿ ಜಿಮ್ ಮಾಡ್ಕೊಂಬಂದು ಇಷ್ಟೆಲ್ಲ ಮಾಡ್ಕೊಂಬಂದಿರ್ತಾರೆ, ಆದರೂ ಮತ್ತೆ ಇಲ್ಲಿ ಏನು ಮಾಡತ್ತಾರೆ ನೋಡಿ. ಮತ್ತು ಇದೆಲ್ಲ ಖಾಲಿ ಮಾಡ್ಕೊಳ್ತಾರೆ. ಇದು ಚೌಳಿಕಾಯಿ ಪಲ್ಯ ಏನು ಅನ್ನತ್ತಾರೆ ಇವತ್ತು. ಅಷ್ಟು ಚೌಳಿಕಾಯಿ ಅಂದರೆ ಎಷ್ಟು ಇಷ್ಟ ಆಗ್ತೈತೆ ಏನೋ ಇವರಿಗೆ. ಮತ್ತು ಚೌಳಿಕಾಯಿ ಅಷ್ಟು ರುಚಿನೇ ಇರ್ತಾವೆ ಅವು. ಐತಿ ಚಪಾತಿ ಪಲ್ಯ ಚಲೋ ಐತಿ. ಚೌಳಿಕಾಯಿ ಪಲ್ಯ ಚಲೋ ಆಗೈತಿ. ಬ್ಯಾಳಿ ಭಾಳ ಕುದಿಸಿಲ್ಲ ನೋಡಿ, ಈ ರೀತಿ ಬ್ಯಾಳಿ ಕನ್ಸೋತಾರೆ. ಆಮೇಲೆ ಚೌಳಿಕಾಯಿ ರುಚಿ ಅದಾವಲ್ಲ ಇವು, ತಿಂದ್ರೆ ಆಮೇಲೆ ಹೆಂಗೈತಿ ಹೊಟ್ಟೆ ಅದು ನಾರ್ಮಲ್ ಐತಿ. ಶಾಂಭವಿ ಡಬ್ಬಾರಿನೂ ರೆಡಿ ಆಗೈತಿ. ಟೈಮ್ ಬೇರೆ 9 ಆಗೈತಿ, ರೆಡಿ ಆಗುವ ಅಂತ ಇದ್ದೀನಿ. ಅವಳಿಗೆ ಟೈಮ್ ನೋಡ್ಕೊಂಡು. ಮತ್ತು ಅಪ್ಪು ಅವ್ರಿಗೆ ಗಾಡಿ ತೊಗೊಂಬರಮದಾನ. ಖುಷಿ, ನೀ ಯಾಕೆ ರೆಡಿ ಆಗಿಲ್ಲ ಇನ್ನೂ? ಇಷ್ಟು ಯಾಕೆ ಲೇಟ್? ಹೋಗಿ ಗಡ್ಬಡಿ ಆಗ್ತದೆ, ಹೋಗಲ್ಲ. ಅನ್ನೋಜಿದ್ ನಾಷ್ಟ ಆಯಿತು, ಚೌಳಿಕಾಯಿ ಪಲ್ಯ ಚಪಾತಿ ಆರಾಮಾಗಿ ಹೊಟ್ಟೆ ತುಂಬ ತಿಂದರು. ಹಾಂ ಅದ ಎಂಥ ಹುಳ ನೋಡ್ರಿ ಅವು. ಅದು ಹುಳನ ಅದೆಲ್ಲ ಹೌದಲ್ಲ ರೀ, ಇದೆಂಥ ಹುಳ ನೋಡಿ. ಇದು ಪೌಡರ್ ಟೈಪ್ ಅದ, ಔಷಧಿ ಹೊಡಿಬೇಕೇನೋ ಇದಕ್ಕೆ. ಎಲ್ಲ ಹುಳಾನೇ ಅದು ನೋಡಿ, ಸಣ್ಣ ಸೂಕ್ಷ್ಮ ಅದಾವ. ನಾ ಏನೋ ಅದು ಇದು ಬಂದು ಕೂತಾವೇನೋ ಅನ್ನತ್ತಿದ್ದೆ, ಜಡ್ಗುಳ್ಗಿ ಟೈಪ್ ಇದು ಮಾಡ್ಯಾವೇನೋ ಅಂತ. ಒಂದೊಂದು ಗಿಡದ ಒಂದೊಂದು ಇದನ್ನು ಬೇರೆ ಬೇರೆನ. ಕಂಪೌಂಡ್ ತೊಳಿತೀವಲ್ಲ, ಎಲ್ಲ ತುಂಬ ನೀರಾಗ್ತದೆ. ದಿನಾಲು ಅವ್ರು ಬಂದಮೇಲೆ ಕಂಪೌಂಡ್ ತೊಳಿತಾರೆ. ಆವಾಗ ನೋಡಿ ಇಲ್ಲಿ ಜಾನ ಬಂಗಾರಿ ಇಲ್ಲಿ ನೋಡಿ ತನ್ನ ಮರಿಗಳು ಕರ್ಕೊಂಡು ಎಲ್ಲಿ ಕೂತು ಬಿಡ್ತಾಳೆ ನೋಡಿ. ಹಾಂ ಒಗ್ದಿದ್ರಾ? ಹಾಂ
ಇರಲಿ ಅಲ್ಲೇ ಒಣಗ್ತಾವ ಸಾವಕಾಶ ಹಾಕಬೇಡಿ ಆ ಕಡೆ. ನಿನ್ನಿದ ಬಟ್ಟೆ ಅದಾವಿಲ್ಲಿ, ಇವತ್ತಿನ ಬಟ್ಟೆ ಮತ್ತು ತೊಳ್ದಾಕ್ಯಾರ. ಅಪ್ಪಂದೆಲ್ಲ ಬಟ್ಟೆ ಅದು ನೆನೆಸಿದಾರೆ ಇವರು ತೊಳ್ಯಾಕಿಲ್ಲಿ. ಮತ್ತು ಇವು ಮ್ಯಾಟ್ಗಳು ಮತ್ತು ಇವು ಒಯ್ದು ಹಾಕತ್ತಾರ ನೋಡಿ ಇವ್ರು ಎಲ್ಲ ಒಣಗಲಿ ಅಂತ. ಇಲ್ಲೆಲ್ಲ ಎಲ್ಲ ಗಿಡಗಳು ಭಾಳ ಚಂದ ಬಂತು ನಮ್ದು. ಆಮೇಲೆ ಪ್ರತಿ ವಾರಕ್ಕೆ ಮ್ಯಾಟ್ ತೊಳಿತಾರಂತ ಹೇಳಿದ್ನಲ್ಲ, ಇಲ್ಲಿ ನಂದೆಲ್ಲ ಬಟ್ಟೆ ತೊಳ್ದಾಕ್ಯಾರ ನೋಡಿ. ಕೆಲಸನೂ ಚಲೋ ಮಾಡ್ತಾಯಿದ್ದಾರೆ. ಮತ್ತು ನಾಷ್ಟ ಮಾಡಿ ಏನು ಮಾಡ್ಕೊತಾರೆ ಯಜಮಾನ್ರಿ. ಇದೆಲ್ಲ ಸೊಪ್ಪು ಬೆಳೀತಾ ಇದೆ ಇಲ್ಲೆಲ್ಲ. ಇಲ್ಲಿ ವಾಚ್ಮೆನ್ಗೆ ಹೇಳಿದ್ದು ನಾವು, ವಾಚ್ಮೆನ್ ಈ ಕಡೆ ಒಳಗಡೆ ಮಾಡೋಕೆ ಬರ್ತಾಯಿಲ್ಲ, ಅದಕ್ಕೆ ಇರಲಿ ಅಂತ ನಾವು ಜಾಸ್ತಿ ಬೆನ್ನು ಹತ್ಕೊಂಡು ಕೂತಿಲ್ಲ. ಅವ್ರು ಮಾಡಿದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ನಾವು ಮಾಡೋದಂತ ನಾವು ಈ ಸಲ ನಾವು ಇದೇ ಡಿಸೈಡ್ ಮಾಡೇವಿ. ಎಷ್ಟು ಆಗ್ತದೆ ಅಷ್ಟು ಕೆಲಸದವ್ರಿಗೆ ಹೇಳೋದು, ಯಾವ್ದು ಮಾಡ್ತಾರೆ ಯಾವ್ದು ಮಾಡೋದಿಲ್ಲ ಅವ್ರಿಗೆ ನಾವು ಬಿಟ್ಟುಬಿಟ್ಟೇವಿ. ಬರೀ ಅವ್ರಿಗೆ ಹೇಳೋದಿಲ್ಲ, ಅದು ಒಂದೇ ಹೇಳಂತ ಇರಿಟೇಟ್ ಆಗ್ತೈತೆ ಅವರಿಗೆ. ಅವರು ಮಾಡಬಾರ್ದಂತ ಅನ್ಸಲ್ಲ, ಅವ್ರದ್ದು ಮನಸ್ಸು ಇರ್ತದೆ. ಅವರು ಆ ರೀತಿ ಒತ್ತಡ ಇರೋದ್ರಿಂದ, ಗಡ್ಬಡಿ ಇರೋದ್ರಿಂದ, ಅದಕ್ಕೆ ಅವ್ರ ಕೆಲಸ ಅವ್ರು ಅಂತಾರಲ್ಲ, ಅದಕ್ಕೆ ನಾವು ಸಂಭಾಳಿಸ್ಕೊಂಡು ಮಾಡ್ಕೊಂಡು ಹೋಗಬೇಕು. ಮತ್ತು ಇವ್ರು ಎಲ್ಲ ನೀಟಾಗಿ ಇವ್ರಿಗೆ ಇಷ್ಟನೂ ಐತಿ, ಮತ್ತು ನೀಟ ಎಲ್ಲ ಇಟ್ಕೊಳ್ಳೋಕೆ ಖುಷಿನೂ ಐತಿ ಇವರಿಗೆ. ಮತ್ತು ಇಷ್ಟು ಕೆಲಸ ಅಂತಂದ್ರೆ ಅವರಿಗೆ ಇದನ್ನು ಅದ. ಮತ್ತು ಹಾಲನ್ನು ಮಾತಾಡ್ಕೋತ ನಿಮ್ಮ ಜೊತೆ ಬರ್ತೇ ಹಾಲು ಕಾಸಾಗಿಟ್ಟಿದ್ದೀನಿ ಇಲ್ಲಿ. ಅವ್ರ ಕೆಲಸದವ್ರು ಹೇಳಿ ಹೋಗಿದ್ರು, ಮೇಡಮ್ ಹಾಲು ಇಟ್ಟೇರಿ ಮತ್ತು ನೋಡಿರಿ ಸ್ವಲ್ಪ ಅಂತ ಹೇಳಿ ಹೋಗಿದ್ರು. ಇನ್ನೂ ಹಾಲು ಉಕ್ಕ ಬಂದಿಲ್ಲ, ಟೈಮ್ ಬೇರೆ 9:10 ಆಗೈತಿ. ಪಾತ್ರೆ ಎಲ್ಲ ತೊಳೆದು ಚಕ ಎಲ್ಲ ಮಾಡಿಟ್ಟು ಹೋಗಿದ್ದಾರೆ. ಗ್ಯಾಸ್ ಕಟ್ಟಿನೂ ನೀಟಾಗಿ ಮಾಡಿದ್ದಾರೆ. ಒಂಚೂರು ಒಂದೊಂದು ಕೆಲಸಗಳು ಉಳಿಸಿದ್ರು ಸಹಿತ ಅದ ದೊಡ್ಡ ವಿಷಯ ಮಾಡಿ ಅವರಿಗೆ ಅದು ಮಾಡಿರಿ, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಅದು ಅಲ್ಲಿ ಹೋದ್ರಿ, ಇದಲ್ಲಿ ಹೋದ್ರಿ ಅಂತ ನಾವು ಕಿರಿಕಿರಿ ಮಾಡ್ಕೊತ ಕೂತು ಅಂದ್ರೆ ಅವ್ರಿಗೂ ಇರಿಟೇಟ್ ಆಗ್ತೈತೆ ನೋಡಿ. ಅದಕ್ಕೆ ನಾ ಅದು ಮಾಡೋದು ಈ ಸಲ ಅಂತೂ ನಾ ಅವ್ರ ಕೆಲಸ ಅವ್ರಿಗೆ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಅಂಥದ್ದೆಲ್ಲ ಹೇಳೋದೇ ಬಿಟ್ಬಿಟ್ಟಿದ್ದೀನಿ. ನಾನು ನೋಡ್ತೀನಿ, ಭಾಳ ಅನಿವಾರ್ಯ ಇದ್ದಾಗ ಹೇಳ್ತೀನಿ, ಇಲ್ಲಾಂದರೆ ಹೇಳಲ್ಲ. ಆಮೇಲೆ ಇದು ನಂದು ತಯಾರಾಗೈತಿ. ಈಗ ನಂಗೆ ಎಷ್ಟು ಬೇಕು ಅಷ್ಟು ಲೋಟಗಳು ತೊಗೋತೀನಿ. ಆಮೇಲೆ ಮತ್ತು ಇದು ಫ್ರಿಜ್ ಒಳಗಿಡೋನೀಗ. ಆಮೇಲೆ ಇದು ಇಷ್ಟ ನಾನು ತಲೆಗೆ ಹಚ್ಕೊಳಕ್ಕೆ ತೊಗೋತೀನಿ. ಮಾವಿನಕಾಯಿ ಒಂದಿದೆ ಇಲ್ಲಿ, ಮತ್ತು ಶಾಂಭವಿ ಬಾಳೆಹಣ್ಣು ಇದೆ. ಅದು ಈಗ ತಿಂತಾಳೋ ಇನ್ನಿಲ್ಲೋ ನಂಗೆ ಗೊತ್ತಿಲ್ಲ ಶಾಂಭವಿ ಬಾಳೆಹಣ್ಣು. ಅದಕ್ಕೆ ಈ ರೀತಿ ಇದ್ರ ತೆಗೆದಿಟ್ಟಿದ್ದು ಬಾಳೆಹಣ್ಣು ಅಂದ್ರೆ ಆಕೆಗೆ ಭಾಳ ಇಷ್ಟ ಆಗ್ತೈತಿ ಶಾಂಭವಿಗೆ. ಅದಕ್ಕೆ ಈ ರೀತಿ ಇಟ್ಟಿದ್ದೀನಿ. ಆಮೇಲೆ ಅಪ್ಪುಗೆ ಮಾವಿನಕಾಯಿ ಇವತ್ತು ಬಂದಮೇಲೆ ಕೊಡೋಣ ಅವ್ನು ತಿನ್ನಕ್ಕೆ. ಅವು ಮಾವಿನ ಹಣ್ಣು ತಿಂದೇನೇ ಇಲ್ಲ, ಅದಕ್ಕೆ ನೆನ್ಪು ಮಾಡಿ ಅವ್ನಿಗೂ ಮಾವಿನ ಹಣ್ಣು ಕೊಡ್ತೀನಿ ತಿಂತ. ನಾಷ್ಟ ಮಾಡಿ ಅವ ಏನೋ ಮತ್ತು ಕಾಲೇಜಿಗೆ ಹೋಗ್ಬೇಕಂತ ಈಗ ಸ್ವಲ್ಪ ಸೈನ್ ಮಾಡ್ಕೊಳ್ಳೋದು ಅದು ಇದು ಕೆಲಸ ಆಯ್ತಂತ. ಶಾಂಭವಿದು ಟೈಮ್ ಆಗೈತಿ. ನಾನು ಪಟ್ನ ಸ್ನಾನ ಮುಗಿಸ್ಕೊಂಬರ್ತೇನೆ ಈಗ. ಮತ್ತೆಲ್ಲ ಕೆಲಸಗಳು ಮಾಡ್ಕೊಳಗೈತಿ. ಅಪ್ಪು ಬಂದಮೇಲೆ ಮತ್ತು ನೋಡೋಣ ಏನೇನಂತ. ಬಂದ ತಕ್ಷಣ ಏನೋ ಕೆಲಸ ಮಾಡ್ಬೇಕು ಕೂತ್ರು ನೋಡಿ. ಇದೇನು ಬ್ಯಾನರ್ ಏನೋ ಮಾಡಿಸಿದ್ದಾರೆ ಅಲ್ಲಿ. ಇದನ್ನು ಈ ಬಾಗ್ಲ ಹಿಂಗೆ ದೂಸ್ರಿ ಇಲ್ಲಾದ್ರೆ ನಮ್ಮ ನೇಬರ್ ಅವ್ರದ್ದು ಇಲ್ಲಿ ಪಕ್ಕದಲ್ಲೇ ಸಮೃದ್ಧಿನ ಫ್ರೆಂಡ್ ಪ್ರಾಂಜಲ್ ಅಂತ ಅವ್ರ ಫಂಕ್ಷನ್ ಇತ್ತು, ಸೆಲೆಬ್ರೇಷನ್ ಮಾಡತ್ತಿದ್ರು. ನಮಗೂ ಗೊತ್ತಿರಲಿಲ್ಲ ಏನಂತ. ಯಜಮಾನ್ರು ಹೋಗಿ ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾರೆ, ಬೇಗ ಬಂದಿದ್ದಾರೆ. ಅವನು ಇದ್ರೊಳಗ ಆರ್ಮಿ ಒಳಗೆ ಭಾರತೀಯ ಸೇನೆ ಮತ್ತೇನು ಅಗ್ನಿ ವೀರ ಏನು ಅಂದ್ರಲ್ಲ ಅದ್ರೊಳಗೆ ಸೆಲೆಕ್ಟ್ ಆಗಿದ್ದಾನೆ. ಆಯ್ಕೆ ಆಗಿದ್ದಾನೆ. ಅದಕ್ಕೆ ಅವ್ರ ಫಂಕ್ಷನ್ ಆಚರಣೆ ಮಾಡಿದ್ದಾರೆ. ಅದೇ ಅದಕ್ಕೆ ಭಾಳ ಅದ್ದೂರಿಯಾಗಿ ಮಾಡಿದ್ದಾರೆ ಅವ್ರ. ನಮಗೂ ಖುಷಿ ಆಯ್ತು ನೋಡಿ. ಚಿನ್ನೂಜಿ ಮತ್ತು ಹೊರಗಡೆ ಏನೋ ಸೊಪ್ಪು ತಿಂದು ಹೋಗ್ತೀರಿ ನೀನು. 2:30 ಬೇಗ ಬಂದುಬಿಡ್ರಿ. ಅಪ್ಪೂನು ಮತ್ತು ರಾತ್ರಿ ಡ್ಯೂಟಿ ಮಾಡಿ ಮಕ್ಕೊಂಡಿಲ್ಲ ಅವು. ಬೇಗ ಬಂದ್ಬಿಟ್ಟು ಅಪ್ಪು ಬಂದಿದ್ದಲ್ಲಿ ಗಾಡಿ ತಗೊಂಡು ಏನು ಮನೆಗೆ ಬಂದಿಲ್ಲ. ಬಂದಾಗ ನೀ ಹೆಂಗೆ ಬಂದ್ರಿ? ಸಂಜೆ ಅಲ್ಲೇ ಗಾಡಿ ಇದ್ಲಾ? ಹೌದು. ಯಾವ ಗಾಡಿ? ನಿಂದ ಅನ್ನ ಗಾಡಿ ತಗೊಂಡ ಬಂದ. ಇಲ್ಲ ಮತ್ ತಗೊಂಡೋಗ್ಯಾನವ. ಹೇಳ್ಬೇಕಲ್ಲ. ಆಯ್ತು, ಈಗ ಅಪ್ಪು ಫೋನ್ ಮಾಡೋನ್ ಹೇಳೋ ನಡಿ. ಅವ ಅಲ್ಲೇ ಅದ. ಹೌದ, ಅವ ತಗೊಂಡ್ಬರ್ತ. ಅಪ್ಪ ಹೋಗ್ಯಾರ ಅವ್ನ ಕರೆಯಕ್ಕೆ ನಡಿ. ನಾ ಹೇಳೇನ ಅವಂಗ, ಯಾಕಂದ್ರೆ ಶಾಂಭವಿ 1 ಗಂಟೆಗೆ ಬರಾಕದ ಅಂತ. ಆಯ್ತು ಫೋನ್ ಮಾಡಿ ಇರ್ಲಿ.
ಯಾಕಂದ್ರೆ ಅವ್ರ ಮತ್ತು ಹೇಳ್ತಿದ್ದೆಲ್ಲ ನೀವ್ ಯಾಕೆ ನಡುವೆ ಹೇಳ್ಬೋದು ನಿಂದು 1 ಗಂಟೆ ಕ್ಲಾಸ್ ಮುಗಿತೈತೆ ಅಂತ ಅದು ಹೇಳಿದ್ವು ನಾವು. ಹೇಳಿದ್ದು ಅಂದ್ರೆ ಸಂಜನಾ ಜೊತೆ ಬರಾತಿದ್ದೆ. ಆಯಿತು ಇರ್ತು ಏನಾಗಲ್ಲ. ಯಾರು ಹಚ್ಲಿ ಅಪ್ಪಾಗ ಹಚ್ಚಿ ಹೇಳು ಖುಷಿ ಹೇಳಿ ನಿಂಗೆ ಪ್ಲೇಟ್ ಮಾಡಿಟ್ಟೇನು ನಿನ್ನ ಡಬ್ಬ ನಿನ್ನ ತಾಟ್ ನಿನ್ನ ಶೇಂಗಾ ನಿನ್ನ ನೀರೆಲ್ಲ ಶೇಂಗಾ ಅಲ್ಲಿಟ್ಟೇನು ಉಪ್ಪಚ್ಚಿ ಅಪ್ಪ ಅಪ್ಪ ಅಂದು ಇರ್ತೀರಿ ನೀನು ತಿನ್ನಾತಿಯಲ್ಲ ಈಗ ಮನ್ಯಾಗಿಂದ ಐತಿ ನ್ಯಾಚುರಲ್ ತಿನ್ನು. ಶಂಭು ಏನು ಮಾಡ್ಕೊತಾಳ ಮಳೆ ಬರ್ತಾ ಇದೆ ಅಂತ ಹೇಳಿ ಅವ್ರಿಗೆ ಊಟ ಅದು ಹಾಕಕ್ಕೆ ಕರ್ಕೊಂಡು ಹೋಗ್ಯಾಳ ಮನೆಯಲ್ಲಿ. ಅವು ಹೋಗು ಅಲ್ಲೂ ಮಳೆಯಾಗ ಒಳಗೆ ಕೊಡು ಅಲ್ವ ಅಮ್ಮ ಹೊರಗಡೆ ಹೊಂಟಾಳ. ಮಳೆ ನಿಂತೇ ಶಾಂಭವಿ ಬಾ ಮಳೆ ನಿಂತೈತಿ ಈಗ. ಇವ್ರು ಎಷ್ಟು ಚಟ್ಪಡಿಸತ್ತಾರ ನೋಡಿ. ಮತ್ತು ಅಪ್ಪನ ಬಟ್ಟೆ ಎಲ್ಲ ಇಸ್ತ್ರಿ ಮಾಡಿ ರೆಡಿ ಮಾಡಿರ್ತಾ ಇದ್ದಾರೆ. ನೆಗಡಿ ಬಂದೈತೇನ್ರಿ ನಿಮಗೆ? ಶಾಂಭವಿ ಬೇಳೆ ಬೇಕಂತಲೇ ಮತ್ತು ಬೇಳೆ ಮಾಡಿದೆ. ಅವಸರ ಸ್ವಲ್ಪ ಬೇಳೆ ಮಾಡಮ್ಮ ಮಧ್ಯಾಹ್ನ ಊಟ ಸರಿಯಾಗಿ ಆಗಿಲ್ಲ ಅಂತಂದ್ಲು. ಯಾಕೋ ಅವಳಿಗೆ ಹಿರಿಕಾಯಿ ಪಲ್ಯ ಇಷ್ಟ ಆಗಲಿಲ್ಲ. ಮತ್ತು ಈಗ ಬೇಳೆ ಮಾಡಿದ್ದೀನಿ, ಚಾಯ್ ಮಾಡ್ತಾಯಿದ್ದೀನಿ ಇಲ್ಲಿ. ಮತ್ತು ಹಾಲು ಇವ್ರಿಗೆ ಯಜಮಾನ್ರಿಗೆ ಹಾಲು ಬೇಕಂತ. ಈಗ 6 ಗಂಟೆ ಆಗೈತಿ. ನಂಗೆ ಜುಂಬಾ ಕ್ಲಾಸ್ದವ್ರ ನಮ್ಮ ತನಿಷ್ಕಾ ಅಂತ ನಮ್ಮ ಗೆಳತಿ ಫೋನ್ ಮಾಡಿದ್ಲು. ಫ್ರೆಂಡ್ ಸಣ್ಣಕ್ಕೆದಾಳ ಅವಳ. ಮತ್ತು ಪಾಪ ಫೋನ್ ಮಾಡಿದ್ಲು, ಯಾವಾಗ ಬರತ್ತೀರಿ ಆಂಟಿ ಬರಲ್ಲ ಕ್ಲಾಸಿಗೆ ಅಂತ ಹೇಳಿ. ಅದು ಬೇಜಾರಾಯಿತು ಎಷ್ಟು. ಯಾಕಂದ್ರೆ ಎಷ್ಟು ಪ್ರೀತಿಯಿಂದ ಬಾ ಅಂತ ಕರೀತಾರೆ, ಎಷ್ಟು ಖುಷಿ ಆಗ್ತದೆ. ನಾವು ಮಿಸ್ ಮಾಡ್ಕೊತಿರ್ತೀವಿ ಅವ್ರಿಗೆಲ್ಲ, ಅವರು ಹಂಗೆ. ಅದಕ್ಕೆ ಈಗ ನೋಡೋಣ ಯಾವಾಗ ನನಗೆ ಅನುಕೂಲ ಆಗ್ತದೆ. ಒಂದು ಖುಷಿನೇ ಬೇರೆ ಇರ್ತದೆ, ಎಲ್ಲರೂ ಸೇರೋದು, ಒಂದು ತಾಸಾದರೂ ಹೊರಗಡೆ ಹೋಗಿ ಭೇಟಿಯಾಗಿ ಬರೋದು. ಮನೆ ವಾತಾವರಣ ಒಳಗಿಂದ ಚೇಂಜೇ ಇರ್ತೈತಿ. ಈಗ ಮೊದಲು ಚಾಯ್ ಕುಡಿಯೋನು, ಟೈಮ್ ಬೇರೆ ಆಗೈತಿ, ಮಳೆ ಬೇರೆ ಬರ್ತಾ ಇದೆ. ನನಗೂ ಹಾಲು ಕೊಟ್ಟೆ. ಇವರು ಹಾಡು ಅನ್ನಕ್ಕೆ ನೆಗಡಿ ಬೇರೆ ಬಂದೈತೆ ಪಾಪ ಅವರಿಗೆ. ಮತ್ತೀಗ ಹಾಡು ಅನ್ನಕ್ಕೆ ರೆಡಿ ಮಾಡ್ಕೊಂಡಾರ. 6 ಗಂಟೆ ಆಗೈತಿ. ಟೈಮ್ ಮಳೆ ಶುರುನೇ ಇದೆ ನೋಡಿ. ಟೈಮ್ 7:30 ಆಗೈತಿ. ಈಗ ಅಪ್ಪನೂ ಮಲ್ಕೊಂಡಿದ್ದಾನ ಪಾಪ, ನೈಟ್ ಡ್ಯೂಟಿ ಮಾಡಿ ಬಂದಿದ್ದಾನಂತ ಹೇಳಿ. ಚಿನ್ನಗೂ ಜೋರು ನೆಗಡಿ ಬಂದುಬಿಟ್ಟೈತಿ. ಚಿನ್ನು ಇಲ್ಲಿ ಕೂತಾರ. ಸ್ಟಾರ್ಟ್ ಡ್ಯೂಟಿ ಬೆಳಿಗ್ಗೆ ಎದ್ದು ಕೂಡಲೇ 7 ಗಂಟೆಗೆ. ಇಷ್ಟು ದಿನ 9 ಗಂಟೆಗೆ ಹೋಗ್ತಿದ್ದೆ, ಮ್ಯಾನೇಜ್ ಆಗತ್ತಿತ್ತು. ಈಗ 7 ಗಂಟೆ ಅಂದರೆ ಹೆಂಗೆ ನೋಡಿ. ಬೆಳಿಗ್ಗೆ ಡಬ್ಬ ಎಲ್ಲ ರೆಡಿ ಮಾಡಿ ಕಳಿಸೋದು, ಇಲ್ಲಾಂದ್ರೆ ಅಪ್ಪ ಕಡೆ ಡಬ್ಬ ಕಳಿಸ್ಕೊಡ್ತೇನೆ ನಿಂದ. ಮತ್ತು ಏನು ಮಾಡೋದು ಈಗ? ಮತ್ತು ಅಂತಂದ್ರೆ ಹೆಂಗೆ? ಬೆಳಿಗ್ಗೆ ಏನು ತಿಂದು ಹೋಗ್ತಿ ಹೇಳಿ ನಂಗೆ. ಈಗ ಅಪ್ಪು ಓಡಿಸ್ತೀನಿ ಆತಿದ್ದ, ನೀ ಏನು ತಿನ್ನಾಕಿದಿ ಬೆಳಿಗ್ಗೆ? ನಿಂಗೆ ಏನು ಮಾಡಲಿ? ಬರೀ ಆಮ್ಲೆಟ್ ಒಣದ ಚಪಾತಿ ಇರ್ತೈತಲ್ಲ ರಾತ್ರಿ ಚಪಾತಿನ ತಿನ್ನಾಕೆ. 7 ಗಂಟೆ ಅಂದ್ರೆ 7 ಗಂಟೆಗೆ ಬಿಡ್ಬೇಕಂದ್ರೆ ಇಲ್ಲಿಂದ ಎಷ್ಟು 8 ಗಂಟೆಗೆ ಅಲ್ಲಿ ಇರ್ಬೇಕೆ? ನೀವು ಒಳಗಿರ್ಬೇಕು ಅಂದ್ರೆ ನೀ 6:00 ಬಿಡಾತಿ, 6:30 ಬಿಡಾತಿ. ಛೇ ಟೈಮಿಂಗ್ ಎಲ್ಲ ಚೇಂಜ್ ಆದ. ನಾನು ಬೇಗ ಹೇಳೋ ಟೈಮ್ ಬರ್ತೀನೋ ಈಗ. ಎಷ್ಟು ದಿನ ಯಾಕೆ ನೀನು ಬೇಗ ಮಲ್ಕೊಂಬಿಡಿ. ಸ್ಟಾರ್ಟ್ ಆಯ್ತು ನೋಡಿ. ಏನು ಮಾತಾಡ್ತಾ ಇದ್ದಾಳೆ ನೋಡಿದ್ರೆ. ಬಿಲ್ಲು ಇಲ್ಲಿ ಊಟಕ್ಕೆ ಬಂದು ಕೂತೈತೆ. ಗೊತ್ತಿಲ್ಲ ಪಾಪ. ಬಾ ಬಾ ಇಲ್ಲದಾವ ಇಡು. ಈ ಕಡೆ ಇಲ್ಲಿ ಒಳಗೆ ಹೋಗ್ರಿ. ಈಗವ ಹಂಗೆ ಹೋಗ್ಬೇಡ್ರಿ. ಅಮ್ಮ ಎಲ್ಲಿ ಹೋಗಿದ್ದಾಳ? ಅಬ್ರದು ಲೈಟ್ ಹುಳ ತಿನ್ನತಾವ. ತಿನ್ಲಿ ಬಿಡು. ಊಟ ಕೊಡ್ಲಿ ಬಬ್ಬುಗ. ಲೈಟ್ ಹುಳ ತಿನ್ನತ್ತೀರಿ ನೀವು ಮಳೆ ಒಳಗೆ. ಲೈಟ್ ಹುಳ ಹಂಗ ಊಟ ಹಾಕ್ಬಾ. ಲೈಟ್ ಹುಳ ತಿನ್ನತ್ತ ಅಲ್ಲಿ ನೋಡಿ. ಇದಕ್ಕೆ ಲೈಟ್ ಹುಳ ಬರತ್ತಾವಲ್ಲ, ತೊಗೊಂಡು ತಿನ್ನತಾವ ಪಾಪ. ಮುನ್ನೀದ ಆವಾಜ್ ಬರತೈತೆ ನಂಗೆ ಇದ್ರದ. ಬಬ್ಬುಲ್ ಎಲ್ಲೂ ಹೋಗ್ಯಾಳ. ಕಡೆ ಬಾ, ಮನ್ಯಾಗಿಂದ ತುಸ್ಕೋಬೇಡ. ಇಲ್ಲಿ ಬಾ, ಇಲ್ಲಿ ಬಾ, ಏನಾಗಲ್ಲ ಬಾ. ಅದರ ಹುಳ. ಈ ಕಡೆ ಬಾ, ಈ ಕಡೆ ಬಿಲ್ಲು, ಈ ಕಡೆ ಬರ್ರಿ. ಹೋಗ್ಬೇಡ ಕಡೆ, ಮನ್ಯಾಗ ಹೋಗ್ಬೇಡ. ಬಾ ಅಭಿಮಾನಿಗಳೇ ನೋಡಿದ್ರ ಕೇಳಿದ್ರ. ಶಾಂಭವಿದ ನಾಳೆ ಬೆಳಿಗ್ಗೆ 7 ಗಂಟೆಗೆ ಅಂದ್ರೆ ಡ್ಯೂಟಿಗೆ ಐತಿ. 6:30 ಅಂದ್ರೆ ಡಬ್ಬ ಕಟ್ಟಿ ಕಳಿಸ್ಬೇಕು. ಆಮೇಲೆ ಅಪ್ಪನ ನೈಟ್ ಡ್ಯೂಟಿ ಮಾಡಿ ಬಂದಿದ್ದಾನೆ. ಅಪ್ಪು ರೆಸ್ಟ್ ಮಾಡ್ತಾ ಇದ್ದಾನೆ. ಇವ್ರಿಗೆ ಬೇಗ ಮಲ್ಕೊಳ್ರಿ, ಊಟ ಅದು ಮಾಡ್ರಿ ಅಂತಂದ್ರೆ ಇವರು ಎಲ್ಲ ಡಿಟೇಲ್ ಕಲೆಕ್ಟ್ ಮಾಡ್ಕೊಂಡು ಯೂಟ್ಯೂಬ್ದಾಗಿನ ತೊಗೊಳೋದು, ಕಲೆಕ್ಟ್ ಮಾಡೋದು, ಲ್ಯಾಪ್ಟಾಪ್ ಒಳಗೆ ಹಾಕೋದು, ರೆಡಿ ಮಾಡಿಡೋದು ಎಲ್ಲ ಮಾಡ್ಕೊಂಡು ಇವರು ಲ್ಯಾಪ್ಟಾಪ್ ಎಲ್ಲ ತುಂಬ್ತಾ ಇದ್ದಾರೆ. ಮತ್ತು ನಾನು ಈಗ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮತ್ತು ನಿಮ್ಗೆ ಸಿಗ್ತೀನಿ. ಸದ್ಯಾಗ ಈಗ ಎಷ್ಟಾಗ್ತದೆ ಅಷ್ಟು ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ.
ಮತ್ತೆ ಇಲ್ಲಿ ಕೂತಾರ ನೋಡಿ ಯಜಮಾನ್ರೆ ನೆಗಡಿ ಒಂದು ಜೋರು ಬಂದೈತೆ ಅಂತ ಮತ್ತು ಅನ್ನತಾರ ಮನೆ ಒಳಗೆ ಡೈಲಿ ಲವ್ ಮಾಡಿ ಬಿಡ್ತಾ ಇದೆಯಲ್ಲ ಎಷ್ಟಾಗ್ತದೆ ಅಷ್ಟು ಮಾಡ್ತಾ ಇದೆಯಲ್ಲ ಅನ್ನತಾರ ನೋಡಿ.